ಕರ್ನಾಟಕ ರಾಜ್ಯಾದ್ಯಂತ 1ರಿಂದ 10ನೇ ತರಗತಿ ತನಕ ಮೊಟ್ಟೆಯನ್ನು ನಾವು ವಿತರಣೆ ಮಾಡುವಂಥದ್ದು ಮಾನ್ಯ ಆಯುಕ್ತರು ಈಗಾಗಲೇ ಅದರ ಬಗ್ಗೆ ಹೇಳಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ನಾವು ಅಜೀಂ ಪ್ರೇಮ್ಜಿ ಫೌಂಡೇಶನ್ ನಡೆದು ಬಂದಂಥ ಹಿನ್ನೆಲೆ ಕೂಡ ನಾವು ಮಾತಾಡ್ತಾ ನಾವು ಹೋಗಿದ್ದೇವೆ. ನಿಜವಾಗ್ಲೂ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಈಗಾಗಲೇ ನಾವು ಮೊಟ್ಟೆಯ ವಿತರಣೆಯನ್ನು ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣೀಕೃತ ಕಾರ್ಯಾಚರಣಾ ವಿಧಾನ ಅಂತ ನಾವು ಕರಿಬೋದು, ಅಥವಾ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ನಾವೇನು ಹೇಳ್ತೇವೆ ಅದನ್ನು ನಾವು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಒಟ್ಟು 2 ಭಾಗಗಳಿಗೆ ನಾನು ಇವತ್ತು ಸ್ವಲ್ಪ ನಿಮ್ಮ ಮುಂದೆ ವಿಚಾರವನ್ನು ಹಂಚಿಕೊಳ್ಳುತ್ತೇನೆ. ಒಂದು, ಯಾವ ತೆರನಾದಂತಹ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ನಾವು ಪಾಲನೆ ಮಾಡಬೇಕು ಅನ್ನತಕ್ಕಂಥ ಒಂದು ಭಾಗ ಆದರೆ, ಎರಡನೇದು ಆಡಿಟಿಂಗ್ ಪ್ರಾಸೆಸ್ ಇರುತ್ತೆ, ಒಂದು ಪ್ರಕ್ರಿಯೆ ಇರುತ್ತೆ, ಯಾವ ರೀತಿ ನಾವು ಆಡಿಟಿಂಗ್ ಮಾಡ್ತೀವಿ ಅಂತಕ್ಕಂಥ ಪ್ರಕ್ರಿಯೆ ಕುರಿತು ಕೂಡ ನಾವು ಇವತ್ತು ಮಾತಾಡ್ಕೊಳ್ಳೋಣ. ಸೊ ಪ್ರಾರಂಭದಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಕ್ಷರ ದಾಸೋಹ ತಂಡ ಇದೆ ನಮ್ಮ ಜಿಲ್ಲಾ ಪಂಚಾಯತಲ್ಲಿ, ಮತ್ತು ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇರ್ಬೋದು, ಶಿಕ್ಷಣಾಧಿಕಾರಿಗಳು, ಇಒಗಳಿರ್ತಾರೆ. ಈ ಇಡೀ ತಂಡ ಜಿಲ್ಲಾ ಹಂತದಲ್ಲಿ ಇದನ್ನು ಅನುಷ್ಠಾನ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಈಗ. ಸೊ ಅಲ್ಲಿಂದ ತಾಲೂಕು ಲೆವೆಲ್ಗೆ ಬರುತ್ತೆ, ಅಲ್ಲಿಂದ ನೇರವಾಗಿ ಶಾಲಾ ಮಟ್ಟಕ್ಕೆ ಬರುವಂಥದ್ದು. ಸೊ ಬಹಳ ಮುಖ್ಯವಾಗಿ ನಮಗೆ ಬರುವಂಥದ್ದು ಅನುದಾನ ಹಂಚಿಕೆ ಕೂಡ ನಮಗೆ ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಗುತ್ತೆ, ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದ ಶಾಲಾ ಹಂತಕ್ಕೆ ಅದು ಬರುವಂಥದ್ದು. ಸೊ ಪ್ರಥಮವಾಗಿ ನಾವು ಈ ಕಾರ್ಯಕ್ರಮವನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡುವಂಥ ಕೆಲಸವನ್ನು ನಾವು ಎನ್ಶ್ಯೂರ್ ಮಾಡಬೇಕಾಗತ್ತೆ. ಇದು ಬಹಳ ಪ್ರಾರಂಭದ ಒಂದು ಹಂತ ಅಂತ ನಾವು ಅದನ್ನು ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಇಲ್ಲಿ ಅಂದರೆ ಯಾವತ್ತೂ ಕೂಡ ನಾವು ಅದನ್ನು ಮಾಡ್ತಾ ಹೋಗುವಂಥ ಸಂದರ್ಭಗಳಲ್ಲಿ ಬಂದಾಗ ಮಕ್ಕಳ ದಾಖಲಾತಿ ಮತ್ತು ಮಕ್ಕಳ ಹಾಜರಾತಿಗೆ ಸಂಬಂಧಪಟ್ಟಂತೆ ನಾವು ಹೆಚ್ಚು ಗಮನ ಹರಿಸ್ತೀವಿ. ಹಾಗಾಗಿ ಮಕ್ಕಳ ಹಾಜರಾತಿ ಮತ್ತು ದಾಖಲಾತಿಯನ್ನು ಕೂಡ ಶಾಲಾ ಮಟ್ಟದಲ್ಲಿ ಪ್ರತಿ ಶಾಲೆಯ ಶಿಕ್ಷಕರು ಅದನ್ನು ಸ್ವೀಕೃತಿ ರಿಜಿಸ್ಟರ್ ಇಟ್ಕೊಳ್ಳುವಂಥದ್ದು, ಮೊಟ್ಟೆ ವಿತರಣೆ ಮಾಡಿದಂಥ ವಿವರಗಳನ್ನು ಇಟ್ಕೊಳ್ಳುವಂಥದ್ದು, ಬಾಳೆಹಣ್ಣು ಮತ್ತು ಅಥವಾ ಶೇಂಗಾ ಚಿಕ್ಕಿ ಅಂತ ನಾವು ಏನು ಕರಿತೀವಿ ಅದನ್ನು ಇಟ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಮತ್ತು ಇನ್ನೊಂದು ಬಹಳ ಪ್ರಾಮುಖ್ಯವಾದಂಥ ಅಂಶ ಅಂದರೆ ಆನ್ ಟೈಮೇ ಸರಿಯಾಗಿ ಅದನ್ನು ಮಧ್ಯಾಹ್ನ ಬಿಸಿಯೂಟ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ವಿತರಣೆ ಮಾಡುವಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ. ಸೊ ಯಾವುದೋ ಬೇರೆ ಸಂದರ್ಭವನ್ನು ಹೊರತುಪಡಿಸಿ ಅದೇ ಸಂದರ್ಭಗಳಲ್ಲಿ ಎಲ್ಲ ಮಕ್ಕಳು ಕೂಡ ಒದಗುವಂತೆ ಮಾಡುವಂಥದ್ದು ಕೂಡ ಅದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಷಯ ಅಂತ ಈ ಸ್ಟ್ಯಾಂಡ್ ಆಪರೇಟಿಂಗ್ ಪ್ರೊಸೀಜರ್ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗ ನಾವು ಪ್ರೊಕ್ಯೂರ್ಮೆಂಟ್ ಭಾಗಕ್ಕೆ ಬಂದರೆ, ಖರೀದಿಯ ಪ್ರಕ್ರಿಯೆಗಳಿಗೆ ಬಂದರೆ, ಖರೀದಿಗಳು ಆಗುವಂಥದ್ದು ಶಾಲಾ ಮಟ್ಟದಲ್ಲಿ. ಯಾವುದೇ ಕಾರಣ ಕೂಡ ಈಗ ಹೇಗೆ 2 ದಿನಗಳ ಕಾಲ ನಾವು ಅದನ್ನು ಖರೀದಿ ಮಾಡ್ತಾ ಇದ್ದೇವೆಯೋ ಅದೇ ರೀತಿ ಮುಂದಿನ 4 ದಿನಗಳು, ಒಟ್ಟು 6 ದಿನಗಳ ಕಾಲ ಪ್ರತಿ ವಿದ್ಯಾರ್ಥಿಗೆ ₹6 ನಾವು ಅದನ್ನು ಖರೀದಿ ಮಾಡ್ತಾ ಇದ್ದೇವೆ ಶಾಲೆಗೆ ಸಂಬಂಧಪಟ್ಟಂತೆ. ನಮ್ಮ ಶಾಲಾ ಮಟ್ಟದ ಹೇಗಿದೆ ಅಂದರೆ, ಒಂದು ಪ್ರೊಕ್ಯೂರ್ಮೆಂಟ್ ಕಮಿಟಿ ಇದೆ, ಖರೀದಿ ಸಮಿತಿ ಅಂತಿದೆ. ಆ ಖರೀದಿ ಸಮಿತಿಯಲ್ಲಿ ಆಲ್ಮೋಸ್ಟ್ 8 ಜನ ಸದಸ್ಯರು ಇರ್ತಾರೆ. ಆ 8 ಜನ ಸದಸ್ಯರು SDMCಯ ಅಧ್ಯಕ್ಷರಿರ್ಬೋದು ಮತ್ತು ಮುಖ್ಯ ಶಿಕ್ಷಕರಿರ್ಬೋದು, ಎಲ್ಲ ಸೇರಿಕೊಂಡು ಖರೀದಿ ಸಮಿತಿಯನ್ನು ನಾವು ಏನು ಮಾಡಿಕೊಂಡಿರ್ತೀವೋ ಆ ಖರೀದಿ ಸಮಿತಿಯಿಂದ ಖರೀದಿ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತಕ್ಕಂಥದ್ದು. ಸೊ ಅದು ನಮಗೆ KTPP ನಿಯಮ ಇದೆ ನಮ್ಮಲ್ಲಿ, ಅದೇ ಪ್ರಕಾರ ಅದನ್ನು ಹೋಗಬೇಕಾಗತ್ತೆ. ಯಾವುದೇ ಕಾರಣ ಕೂಡ ₹6 ಮೀರದಂತೆ ನಾವು ಅದನ್ನು ಖರ್ಚು ಮಾಡುವ ಹಾಗಿಲ್ಲ. ಹಾಗಾಗಿ ಪ್ರತಿ ಘಟಕ ವೆಚ್ಚ ಕೂಡ ಪ್ರತಿ ವಿದ್ಯಾರ್ಥಿಗೆ ₹6 ಇರುವಂಥದ್ದು. ಅದೇ ರೀತಿ ನಾವು ಮುಂದೆ ಹೋಗಬೇಕು ಅಂತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಕೂಡ ನಾವಿಲ್ಲಿ ಫಾಲೋ ಮಾಡಬೇಕಾಗತ್ತೆ. ಸೊ ಆನಂತರ ನೇರವಾಗಿ ಮೊಟ್ಟೆಗಳ ಗುಣಮಟ್ಟವನ್ನು ಸ್ವಲ್ಪ ನಾವು ಮಾತಾಡೋಣ. ಮೊಟ್ಟೆಗಳು ನಮ್ಮ ಆಲ್ರೆಡಿ ಇರತಕ್ಕಂಥ ಒಂದು ಸುತ್ತೋಲೆಗಳಲ್ಲಿ ಇರುವಂಥದ್ದು ಕೂಡ ಕನಿಷ್ಠ ಅದು ಅಂದರೆ 50 ಗ್ರಾಮಿಗಿಂತ ಕಡಿಮೆ ಡೆಫಿನೆಟ್ಲಿ ಅದು ಇರಬಾರ್ದು. ಅದರ ಒಟ್ಟು ತೂಕ ಅನ್ನತಕ್ಕಂಥದ್ದು ಚೆನ್ನಾಗಿರಬೇಕು ಮೊಟ್ಟೆ, ಅದು ಯಾವುದೇ ಬಿರುಕುಗಳಿಂದ ಕೂಡಿರಬಾರ್ದು. ಆ್ಯಂಡ್ ಒಂದು ನಾವು ಏನು ಮಾಡ್ತೀವಿ ಅಂದರೆ ಫ್ಲೋಟ್ ಪರೀಕ್ಷೆ ಅಂತ ಮಾಡ್ತೀವಿ, ಟೆಸ್ಟ್ ಅಂತ ಮಾಡ್ತೀವಿ. ಒಂದು ಸಣ್ಣ ನೀರಲ್ಲಿ ಅಂದರೆ ವಾಟರ್ ಬಾಟ್ಲಲ್ಲಿ ನೀರನ್ನು ಹಾಕ್ಕೊಂಡು ಆ ನೀರಲ್ಲಿ ಮೊಟ್ಟೆಯನ್ನು ನಾವು ಒಳಗೆ ಹಾಕುವಂಥ ವ್ಯವಸ್ಥೆ ಮಾಡ್ತೀವಿ. ಅದು ಕೆಳಭಾಗದಲ್ಲಿ ಇದ್ದರೆ ಡೆಫಿನೆಟಾಗಿ ಮೊಟ್ಟೆ ಒಳ್ಳೆಯ ಕ್ವಾಲಿಟಿ ಮೊಟ್ಟೆ ಅನ್ನತಕ್ಕಂಥದ್ದು ನಮಗೆ ಇರುವಂಥದ್ದು. ಅದು ಏನಾದರೂ ಮೇಲ್ಗಡೆ ತೇಲುತ್ತಾ ಬರುವಂಥ ಪರಿಸ್ಥಿತಿ ಕಂಡು ಬಂದರೆ ಆ ಮೊಟ್ಟೆ ಅದು ಉಪಯೋಗಕ್ಕೆ ಅಥವಾ ಯೋಗ್ಯವಾದಂಥ ಮೊಟ್ಟೆ ಅಲ್ಲ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಆ ರೀತಿಯ ಒಂದು ಪರೀಕ್ಷೆಯನ್ನು ಕೂಡ ನಾವಲ್ಲಿ ಮಾಡಬೇಕಾಗತ್ತೆ. 12ರಿಂದ 15 ನಿಮಿಷಗಳ ಕಾಲ ನಾವು ಮೊಟ್ಟೆಯನ್ನು ಬಿಸಿ ನೀರಲ್ಲಿ ಕುದಿಸುವಂಥದ್ದು. ಆನಂತರ ಸಿಪ್ಪೆಯನ್ನು ತೆಗೆಯುವಾಗ ಕೂಡ ಯಾವುದೇ ದುರ್ವಾಸನೆಗಳು ಬಂದಿದ್ದರೆ ಡೆಫಿನೆಟ್ಲಿ ಅಂಥ ಮೊಟ್ಟೆಯನ್ನು ಮಕ್ಕಳಿಗೆ ಕೊಡುವಂಥನ್ನು ನಾವು ನಿಲ್ಲಿಸಬೇಕಾಗತ್ತೆ. ಅಂಥ ಮೊಟ್ಟೆ ಯೋಗ್ಯವಾದಂಥ ಮೊಟ್ಟೆಗಳು ಅಲ್ಲ ಅಂತಕ್ಕಂಥ ನಾವು ಹೇಳಬೇಕಾಗತ್ತೆ. ಹೆಚ್ಚಿನ ಶಾಲೆಗಳಲ್ಲಿ ಕೂಡ ನಾವು ಮೊಟ್ಟೆಯನ್ನು ಪ್ಲಾಸ್ಟಿಕ್ ಟ್ರೇಗಳಲ್ಲಿ ಇಡುವಂಥದ್ದು ನೋಡಿದ್ದೇವೆ ಮತ್ತು ನಮ್ಮ ಪೇಪರ್ ಟ್ರೇಗಳಲ್ಲಿ ಇಡುವಂಥದ್ದು ನೋಡಿದ್ದೇವೆ. ಹೆಚ್ಚಾಗಿ ಪೇಪರ್ ಟ್ರೇಗಳನ್ನು ಬಳಸುವಂಥದ್ದು ಸೂಕ್ತ ಅನ್ನತಕ್ಕಂಥದ್ದನ್ನು ಕೂಡ ನಾವು ಮಾತಾಡುವಂಥದ್ದು.
ಮತ್ತು ಮೊಟ್ಟೆಯನ್ನು ಶೇಖರಣೆ ಮಾಡುವಂಥ ಜಾಗ ಸ್ವಲ್ಪ ಶುದ್ಧವಾಗಿರಬೇಕಾಗತ್ತೆ, ಮತ್ತು ಅಲ್ಲಿ ಹೆಚ್ಚು ತೇವಾಂಶ ಇಲ್ಲದೆ ಒಳ್ಳೆ ರೀತಿಯ ಜಾಗದಲ್ಲಿ ಇರುವಂಥದ್ದು, ಮತ್ತು ಯಾವುದೇ ಸ್ಮೆಲ್ಗಳನ್ನು ಬರದೇ ಇರುವಂಥ ಜಾಗದಲ್ಲಿ ಅದನ್ನು ಇಟ್ಟುಕೊಳ್ಬೇಕು ಅನ್ನತಕ್ಕಂಥ ಹಿನ್ನೆಲೆ ಇಟ್ಟುಕೊಂಡು ನಾವು ಮೊಟ್ಟೆಯನ್ನು ಶೇಖರಣೆ ಮಾಡಬೇಕು. ಇದು ಮೊಟ್ಟೆಯ ಕ್ವಾಲಿಟಿ ಬಗ್ಗೆ ನಾವು ಸ್ವಲ್ಪ ನೋಡಬೇಕು ಅನ್ನತಕ್ಕಂಥದ್ದು. ಆನಂತರ ಬಾಳೆಹಣ್ಣು, ಯಾಕೆಂದರೆ ಮೊಟ್ಟೆಯನ್ನು ಸೇವಿಸೋದು ಮತ್ತು ಮೊಟ್ಟೆಯನ್ನು ಸೇವಿಸದೇ ಇರತಕ್ಕಂಥ ಮಕ್ಕಳು ಬಂದಾಗ ಬಾಳೆಹಣ್ಣು ಮತ್ತು ಶೇಂಗಾ ಚಿಕ್ಕಿಯನ್ನು ನಾವು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಸೊ ಅದು ಈಗಾಗಲೇ ಶಾಲೆಗಳಲ್ಲಿ ನಡೀತಾ ಇರುವಂಥದ್ದು. ಸೊ ಬಾಳೆಹಣ್ಣನ್ನು ಅದು ಪೆರಿಷೇಬಲ್ ಆಗಿರುವ ಕಾರಣಕ್ಕಾಗಿ ಬಾಳೆಹಣ್ಣು ಪಕ್ಕದ ಭಾಗದಿಂದ, ಪಕ್ಕದ ಅಂಗಡಿಗಳಿಂದ ಅಥವಾ ಪಕ್ಕದ ಎಲ್ಲೋ ಒಂದು ವೆಂಡರ್ಗಳಿಂದ ತಗೊಂಡು ಬರುವಂಥ ಸಂದರ್ಭಗಳಲ್ಲಿ ಅದರ ಬಾಳೆಹಣ್ಣು ಯಾವ ಥರದ ಇರಬೇಕು, ಕಂದು ಬಣ್ಣದ ಚುಕ್ಕೆಗಳೊಂದಿಗೆ ಬಾಳೆಹಣ್ಣು ಇರಬೇಕು ಅಂತಕ್ಕಂಥದ್ದನ್ನು ನಾವು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರಲ್ಲಿ ನಾವು ಹಾಕ್ಕೊಂಡಿದ್ದೀವಿ. ಮತ್ತು ಒಂದು ಸರಿಯಾದ ಜಾಗದಲ್ಲಿ ಅದನ್ನು ಶೇಖರಣೆ ಮಾಡಿ ಇಡಬೇಕು ಅನ್ನತಕ್ಕಂಥದ್ದು ಕೂಡ ಇದರ ಬಹಳ ಪ್ರಮುಖವಾದಂಥ ಅಂಶ. ಅಂದರೆ ಶೇಂಗಾ ಚಿಕ್ಕಿಯನ್ನು ನಾವು 35ರಿಂದ 40 ಗ್ರಾಮ್ಗಿಂತ ಕಡಿಮೆ ಇರಬಾರ್ದು ಅಂತಕ್ಕಂಥದ್ದು ಅದರ ಉದ್ದೇಶ ಇದೆ. ಸೊ ಯಾವುದೇ ರೀತಿಯ ಕೆಟ್ಟ ವಾಸನೆ ಬರಬಾರ್ದು, ಮತ್ತು ಅದು ಯಾರು ಮೊಟ್ಟೆ ಸೇವಿಸದೇ ಇರ್ತಾರೋ ಅಂಥ ಮಕ್ಕಳು ಅದನ್ನು ಸೇವಿಸಬೇಕಾಗತ್ತೆ ಮತ್ತು ಚೆನ್ನಾಗಿರಬೇಕಾಗತ್ತೆ ಅಂತಕ್ಕಂಥದ್ದು ಹೇಳಿದ್ವಿ. ಶೇಂಗಾದಿಂದ ಮಾಡಲ್ಪಟ್ಟಂಥ ಶೇಂಗಾ ಚಿಕ್ಕಿಯನ್ನು 35-40 ಗ್ರಾಮ್ಗಿಂತ ಕಡಿಮೆ ಇರತಕ್ಕಂಥ ನೋಡ್ಕೊಳ್ಬೇಕು ಅಂತಕ್ಕಂಥ, ಶಾಲಾ ಮಟ್ಟ ನೋಡ್ಕೊಳ್ಬೇಕು ಅಂತಕ್ಕಂಥ ಪ್ರೊಕ್ಯೂರ್ಮೆಂಟ್ ಕಮಿಟಿ ಮತ್ತೆ ಪುನಃ ಅದನ್ನು ಎನ್ಶ್ಯೂರ್ ಮಾಡಬೇಕು ಅಂತಕ್ಕಂಥನ ನಾವು ಮಾತಾಡ್ಕೊಳ್ತೀವಿ. ಮತ್ತು ತಂಪಾದ ಮತ್ತು ಶುಷ್ಕವಾದಂಥ ಸ್ಥಳದಲ್ಲಿ ಅದನ್ನು ಸಂಗ್ರಹಣೆ ಮಾಡಿ ಇರಬೇಕು ಅಂತಕ್ಕಂಥದ್ದು, ಅದರ ಸ್ಟೋರೇಜ್ ಕೂಡ ಸರಿಯಾದ ರೀತಿಯಲ್ಲಿ ಅದೇ ಜಾಗದಲ್ಲಿ ಇರಬೇಕು ಅಂತಕ್ಕಂಥ ಕೂಡ ಈ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ನಾವು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೇವೆ. ಆನಂತರ ಕೆಲವೊಂದು ದಾಖಲೆಗಳನ್ನು ನಿರ್ವಹಣೆ ನಾವು ಡೆಫಿನೆಟ್ಲಿ ನಾವು ಮಾಡಬೇಕಾಗುತ್ತೆ ಶಾಲಾ ಮಟ್ಟದಲ್ಲಿ ಬಂದಾಗ. ಒಂದು ನಾವು ಈಗಾಗಲೇ ಮಾಡತಕ್ಕಂಥದ್ದು ದಾಖಲಾತಿ ಮತ್ತು ಹಾಜರಾತಿ. ಯಾಕೆಂದರೆ ದಾಖಲಾತಿ ಮತ್ತು ಹಾಜರಾತಿಯ ಅನ್ನು ಆಧಾರವಾಗಿಟ್ಟುಕೊಂಡೇ ಮುಂದಿನ ಅನುದಾನಗಳು ಕೂಡ ಶಾಲಾ ಮಟ್ಟಕ್ಕೆ ಹೋಗುವಂಥದ್ದು ಅನ್ನತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ಅಂಶ. ಸೊ ಇದನ್ನು ಒಂದು ಹಂತಕ್ಕೆ ಬಂದಾಗ ಶಾಲಾ ಮಟ್ಟದಲ್ಲಿ ಶಿಕ್ಷಕರು, ದೈಹಿಕ ಶಿಕ್ಷಕರು ಮಕ್ಕಳ ಎತ್ತರ ಮತ್ತು ತೂಕವನ್ನು ಮಾಪನ ಮಾಡಿ ಇಟ್ಟುಕೊಳ್ಬೇಕಾಗತ್ತೆ. ಆನಂತರ ಪ್ರತಿಯೊಂದನ್ನು ರೆಕಾರ್ಡ್ ಮಾಡಿ ಇಟ್ಟುಕೊಳ್ಬೇಕಾಗತ್ತೆ ಶಾಲಾ ಹಂತಕ್ಕೆ ಬಂದಾಗ. ಸೊ ಅದನ್ನು ದಾಖಲಾತಿ ಮತ್ತು ಹಾಜರಾತಿ ಒಟ್ಟಿಗೆ ಆ ರೆಕಾರ್ಡನ್ನು ಕೂಡ ಅವರು ಮೇಂಟೈನ್ ಮಾಡಬೇಕಾಗುತ್ತೆ. ಆನಂತರ ಎಷ್ಟು ಮಕ್ಕಳು ದಿನವಹಿ ಮಕ್ಕಳು ಸೇವಿಸಿದ ಮೊಟ್ಟೆಯ ವಿವರ ಅಥವಾ ಚಿಕ್ಕಿ ಅಥವಾ ಬಾಳೆಹಣ್ಣುಗಳ ವಿವರಗಳ ಸಂಖ್ಯೆಯನ್ನು ಕೂಡ ಅವರು ಆಧಾರವಾಗಿ ಇಟ್ಕೊಳ್ಬೇಕಾಗುತ್ತೆ. ಮುಖ್ಯ ಶಿಕ್ಷಕರು ಮತ್ತು SDMC ಅವರು ಇದನ್ನು ಪ್ರತಿದಿನ ಇದನ್ನು ಶಾಲಾ ಮಟ್ಟದಲ್ಲಿ ನಿರ್ವಹಿಸಬೇಕಾಗತ್ತೆ. ಮತ್ತು ಈಗಾಗಲೇ ಅದರ ಶಾಲಾ ಮಟ್ಟದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದನ್ನು ಮತ್ತೆ ಪುನಃ ಅದೇ ರೀತಿಯಲ್ಲಿ 2 ದಿನಗಳ ಮಾಡತಕ್ಕಂಥ ಅಂಶಗಳನ್ನು ಮತ್ತೆ 4 ದಿನ ಮುಂದುವರಿದು ಒಟ್ಟು 6 ದಿನಗಳ ಕಾಲ ಅದನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು. ಆನಂತರ ದಾಸ್ತಾನು ಪುಸ್ತಕ ಇದೆ, ಖರೀದಿಸಿದ ದರ ಇದೆ. ಯಾಕೆಂದರೆ ನಾವು ಹೇಳಿದ್ದೇವೆ ಪ್ರತಿ ಮಗುವಿಗೆ ₹6 ತನಕ ನಾವು ಇಟ್ಕೊಳ್ತೀವಿ ಅಂತಿರುವಂಥದ್ದು. ಅದರ ಖರೀದಿ ದರವನ್ನು ₹6 ಹೆಚ್ಚಾಗಿ ನಾವು ಅದನ್ನು ಯಾವುದೇ ಕಾರಣ ಕೂಡ ಖರೀದಿ ಮಾಡುವಾಗೆ ಇಲ್ಲ ಅಂತಕ್ಕಂಥದ್ದು. ಆನಂತರ ತಿಂಗಳ ಕೊನೆಗೆ ಬಂದಾಗ ಉಪಯೋಗಿತಾ ಪ್ರಮಾಣ ಪತ್ರಗಳನ್ನು ನಾವು ಸಲ್ಲಿಸ್ತಕ್ಕಂಥದ್ದು. ಅಂದರೆ ಶಾಲಾ ಮಟ್ಟದಿಂದ SDMC ಮತ್ತು ಶಾಲಾ ಮಟ್ಟದಿಂದ ನೇರವಾಗಿ ತಾಲೂಕು ಮಟ್ಟಕ್ಕೆ ADP ಅವರಿಗೆ ಬರುತ್ತೆ, ADP ಅವರಿಂದ ನೇರವಾಗಿ ಜಿಲ್ಲಾ ಮಟ್ಟಕ್ಕೆ EO ಅವರಿಗೆ ಬರುತ್ತೆ, EO ಇಂದ ನಮ್ಮ ಸ್ಟೇಟ್ ಆಫೀಸಿಗೆ ಬರತಕ್ಕಂಥದ್ದನ್ನು ಉಪಯೋಗಿತಾ ಪ್ರಮಾಣ ಪತ್ರಗಳನ್ನು ಕೂಡ ನಾವು ಅದರಲ್ಲಿ ಮೆನ್ಷನ್ ಮಾಡ್ತಕ್ಕಂಥದ್ದು. ಸೊ ಇದು ತಿಂಗಳ ಕೊನೆಯ ದಿನಕ್ಕೆ ಬರುವಂಥದ್ದು. ಬಟ್ ಶಾಲಾ ಮಟ್ಟಕ್ಕೆ ಬಂದಾಗ ದಿನವಹಿ ಮತ್ತು ಸಾಪ್ತಾಹಿಕವಾಗಿ ಅಥವಾ ಒಂದು ವಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೂಡ ಅವರು ಅಲ್ಲಿ ಇಟ್ಟುಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು. ಶಾಲಾ ತಪಾಸಣಾ ಪ್ರಕ್ರಿಯೆಗಳು ಯಾವ ಥರ ಇರುತ್ತೆ ಅಂತಕ್ಕಂಥದ್ದು, ಒಂದು ಮೊಟ್ಟೆಗಳ ಗುಣಮಟ್ಟವನ್ನು ಪರಿಶೀಲನೆ ನಾವು ಮಾಡಬೇಕಾಗತ್ತೆ. ಯಾಕೆಂದರೆ ನಮ್ಮ ಆಡಿಟಿಂಗ್ ಪ್ರಾಸೆಸ್ಸಲ್ಲಿ ನಾವು ಪಾರ್ಟ್ನರ್ಸ್ ಮುಖಾಂತರ ನಮ್ಮ ಆಡಿಟನ್ನು ನಾವು ಮಾಡ್ತೀವಿ. ಅಂದರೆ ಒಂದು ಆಯ್ದ ಕೆಲವು ಶಾಲೆಗಳಿಗೆ ನಮ್ಮ ಪಾರ್ಟ್ನರ್ಸ್ನ ಮೆಂಬರ್ಸ್ಗಳು ಬರ್ತಾರೆ, ಶಾಲಾ ಮಟ್ಟಕ್ಕೆ ಬರ್ತಾರೆ. ಶಾಲಾ ಮಟ್ಟಕ್ಕೆ ಬಂದ ನಂತರ ಎಲ್ಲಿ ಓವರಾಲ್ ಪ್ರಕ್ರಿಯೆಯಲ್ಲಿ ಯಾವ ಥರದ ಗುಣಮಟ್ಟವನ್ನು ಕಾಯ್ದುಕೊಂಡಿದ್ದಾರೆ ಅಂತಕ್ಕಂಥ ಹಿನ್ನೆಲೆ ಇಟ್ಟುಕೊಂಡು ಅವರು ಇಂಟ್ರ್ಯಾಕ್ಷನ್ಸನ್ನು ಮಾಡ್ತಾ ಹೋಗ್ತಾರೆ. ಸೊ ಹಾಗೆ ಮಾಡುವಾಗ ಶಾಲೆಗೆ ಯಾವ ಮೂಲದಿಂದ ಮೊಟ್ಟೆ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ, ಅಂದರೆ ಯಾವ ವೆಂಡರ್ ಕೊಡ್ತಾ ಇದ್ದಾರೆ, ಅಥವಾ ಶಾಲೆ ಶಿಕ್ಷಕನೇ ಹೋಗಿ ತಗೊಂಡು ಬರ್ತಾ ಇದ್ದಾನೆ, ಇಂಥ ಕೆಲವು ಅಂಶಗಳನ್ನ ನಾವು ಅವ್ರನ್ನ ಮಾತುಕತೆಗಳನ್ನು ನಾವು ಪ್ರಾರಂಭ ಮಾಡ್ತೀವಿ. ಮತ್ತು ಎಷ್ಟು ಸಮಯಕ್ಕೆ ಆ ಮೊಟ್ಟೆಯನ್ನು ಒದಗಿಸ್ತಾರೆ. ಉದಾಹರಣೆಗೆ ಹೇಳೋದಾದರೆ ನಾವು ಈಗ 2 ದಿವಸಕ್ಕೆ ಸಂಬಂಧಪಟ್ಟಂಥ ಮೊಟ್ಟೆಯನ್ನು 2 ದಿನಗಳೇ ತಂದು ಅವರು ಶೇಖರಣೆ ಮಾಡಿಕೊಂಡು ಡಿಸ್ಟ್ರಿಬ್ಯೂಷನ್ ಅಥವಾ ವಿತರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ನಮ್ಮಲ್ಲೀಗ. ಸೊ ಒಟ್ಟು 6 ದಿನಗಳಿಗೆ ಬಂದಾಗ ಹೇಗೆ ವಿತರಣೆ ಮಾಡ್ತಾರೆ ಅನ್ನತಕ್ಕಂಥದ್ದು ಅದು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಶೇಖರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ಒಂದು ಅಂಶ ಅನ್ನುವಂಥದ್ದು.
ಆನಂತರ ಯಾವ ಟ್ರೇಯಲ್ಲಿ ಹೇಗೆ ಶೇಖರಣೆ ಮಾಡಿಟ್ಕೊಂಡಿದ್ದಾರೆ, ತಂಪಾದ ಪ್ರದೇಶದಲ್ಲಿ ಇಟ್ಟಿದ್ದಾರಾ ಇಲ್ವಾ, ಮತ್ತು ಬಳಸಿದ ಪಾತ್ರೆಗಳು ಯಾವ ಥರ ಇದೆ, ಶುದ್ಧವಾದ ನೀರಲ್ಲಿ ಅದನ್ನು ಬೇಯಿಸ್ತಾ ಇದ್ದಾರಾ ಇಲ್ವಾ. ಯಾಕಂದರೆ ಅಶುದ್ಧವಾದಂಥ ನೀರಲ್ಲಿ ಮೊಟ್ಟೆ ಬೇಯಿಸುವಂಥದ್ದು ಹೇಗೋದು ವೇಸ್ಟ್ ಆಗುತ್ತೆ ಅನ್ನತಕ್ಕಂಥ ಹಿನ್ನೆಲೆ ಇಟ್ಟುಕೊಂಡು ಅಶುದ್ಧವಾದಂಥ ನೀರಲ್ಲಿ ಬೇಯಿಸುವಂಥ ಸಾಧ್ಯತೆಗಳು ಇರ್ತವೆ ನಮಗೆ. ಹಾಗಾಗಿ ಬಳಸಿದ ಪಾತ್ರೆಗಳಿರ್ಬೋದು ಅಥವಾ ಶುದ್ಧವಾದ ನೀರಿರ್ಬೋದು, ಇದನ್ನು ಕೂಡ ನಾವು ಅಲ್ಲಿ ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಆನಂತರ ಪ್ರತಿ ದಿನ ಕೂಡ ನಾವು ಮೊಟ್ಟೆ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ನಮ್ಮಲ್ಲಿ ಸ್ಯಾಟ್ಸ್ MDM ಅಲ್ಲಿ ಅದನ್ನು ಮುಖ್ಯ ಶಿಕ್ಷಕರು ಅದನ್ನು ಎಂಟ್ರಿ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಇದು ಕೂಡ ಮುಂದುವರಿದು ಹೋಗುತ್ತೆ. ದಾಖಲಾದ ವಿದ್ಯಾರ್ಥಿಗಳು ಅದರ ಒಟ್ಟು ತರಗತಿವಾರ ಇರ್ಬೋದು ಅಥವಾ ಜೆಂಡರ್ ವೈಸ್ ಅಥವಾ ಲಿಂಗವಾರ ಇರ್ಬೋದು, ಅದು ಕೂಡ ಸ್ಯಾಟ್ಸ್ MDM ಅಲ್ಲಿ ಅವರು ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಯಾಕೆ ಎಂಟ್ರಿ ಮಾಡಬೇಕಾಗತ್ತೆ ಅಂದರೆ, ಈ ತಾವುಗಳು ನೀಡಿರ್ತಕ್ಕಂತಹ ಮುಖ್ಯ ಶಿಕ್ಷಕರು ಅಥವಾ SDMC ನೀಡಿರ್ತಕ್ಕಂಥ ದಾಖಲೆಗಳಿಗೂ ಮತ್ತು ಆ್ಯಕ್ಚುಲಿ ಎಗ್ ಕನ್ಸಂಪ್ಷನ್ ಎಷ್ಟಾಗಿದೆ ಅಂತಕ್ಕಂಥ ದಾಖಲೆಗಳಿಗೂ ಹೋಲಿಕೆ ಆದಾಗ ಮುಂದಿನ ಅವಧಿಗೆ ನಮಗೆ ಏನಾಗುತ್ತೆ, ಅನುದಾನವನ್ನು ಕೊಡುವಂತಹ ಹಂತಕ್ಕೆ ನಮಗೆ ಬಹಳ ಸುಲಭ ಪ್ರಕ್ರಿಯೆ ಆಗತ್ತೆ ಅಂತಕ್ಕಂಥ ಹಿನ್ನೆಲೆ ಇಟ್ಟುಕೊಂಡು ಈ ಥರದ ಕೆಲವು ಅಂಶಗಳನ್ನ ಇಟ್ಟುಕೊಂಡು ನಮ್ಮ ಪಾರ್ಟ್ನರ್ಸ್ಗಳು ಅಥವಾ ನಮ್ಮ ಭಾಗಿದಾರರು ಅಲ್ಲಿಗೆ ನಾವು ಬರ್ತಾರೆ ಅಂತಕ್ಕಂಥದ್ದು. ಆನಂತರ ಡೆಫಿನೆಟ್ಲಿ ನಾವು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ನಮ್ಮದೇ ಆದಂಥ ಒಂದು ಲೆಕ್ಕ ಪರಿಶೋಧನೆ ನಾವು ಮಾಡ್ತೀವಿ, ಆಡಿಟ್ ಪ್ರಾಸೆಸ್ ಮಾಡ್ತೀವಿ ಅಂತಕ್ಕಂಥ ನಾವು ನಡೆಯುತ್ತೆ. ಸೊ ಸರ್ಕಾರವು ಅದರ ರೀತಿಯಲ್ಲಿ ಇಲಾಖೆ ವತಿಯಿಂದ ಅದೇ ರೀತಿಯಲ್ಲಿ ಆಡಿಟ್ ಪ್ರಕ್ರಿಯೆ ಮಾಡುತ್ತೆ. ಬಟ್ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮದೇ ರೀತಿಯ ಒಂದು ಆಂತರಿಕವಾದಂಥ ಒಂದು ವ್ಯವಸ್ಥೆ ಮೂಲಕ ನಾವು ಆಡಿಟ್ ಪ್ರಾಸೆಸ್ ಮಾಡ್ತೀವಿ. ಅದನ್ನು ಪಾರ್ಟ್ನರ್ಸ್ ಅಂತ ನಾವು ನಾವನ್ನು ಕರಿತಾ ಹೋಗ್ತೀವಿ ಅಂತಕ್ಕಂಥದ್ದು. ಸೊ ಇದು ರ್ಯಾಂಡಮ್ ಆಗಿ ಒಟ್ಟು ನಮ್ಮ ಇಡೀ ಸ್ಟೇಟಲ್ಲಿ 25% ಶಾಲೆಗಳನ್ನು ನಾವು ಕವರ್ ಮಾಡೋಣ ಅಥವಾ ಒಳಗೊಳ್ಳೋಣ ಅಂತಕ್ಕಂಥ ಉದ್ದೇಶವನ್ನು ನಾವು ಅಥವಾ ಗುರಿಯನ್ನು ನಾವು ಹೊಂದಿಕೊಂಡಿದ್ದೇವೆ ಅನ್ನುವಂಥದ್ದು. ಸೊ ಯಾಕೆಂದರೆ ನಮಗೆ ಒಟ್ಟು ಶಾಲೆಗಳಲ್ಲೂ 25% ನಾವು ಒಂದು ರ್ಯಾಂಡಮ್ ಆಗಿ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ನಮ್ಮ ಪಾರ್ಟ್ನರ್ಸ್ಗಳಲ್ಲಿ ಹೋಗಿ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಆ ನಂತರ ಹೋಗುವಂಥದ್ದು. ಸೊ ಅದು ಹೇಗಿರುತ್ತೆ ಅಂದರೆ, ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೋಡುವಂಥದ್ದು ಮತ್ತು ಒಂದು ಇಂಟರಾಕ್ಷನ್ಸ್ ಇರುವಂಥದ್ದು. ಪೇರೆಂಟ್ಸ್ ಜೊತೆ ಇಂಟ್ರಾಕ್ಷನ್ ಮಾಡ್ಬೋದು, ಮಕ್ಕಳ ಜೊತೆ ಇಂಟ್ರಾಕ್ಷನ್ ಮಾಡ್ಬೋದು, SDMC ಮೆಂಬರ್ ಜೊತೆ ಇಂಟ್ರಾಕ್ಷನ್ ಮಾಡ್ಕೋಬೋದು, ಅಥವಾ ಕೆಲವು ಡಾಕ್ಯುಮೆಂಟ್ಸ್ಗಳನ್ನ ನೋಡುವಂಥ, ನಾನು ಆಗಲೇ ಹೇಳಿದ ಹಾಗೆ ಕೆಲವು ಡಾಕ್ಯುಮೆಂಟ್ಗಳನ್ನು ಡೈಲಿ ಬೇಸಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನ ನೋಡುವಂಥದ್ದು, ಆ್ಯಂಡ್ ಕೆಲವೊಂದು ಹಂತದಲ್ಲಿ ಪೋಷಕರ ಜೊತೆ ಹೋಗಿ ಮಾತಾಡುವಂಥದ್ದು, ಎಲ್ಲವೂ ಕೂಡ ನಾವು ಈ ಒಟ್ಟು ಓವರಾಲ್ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತೆ ಅನ್ನುವಂಥದ್ದು. ಸೊ ನಾವು ಈ ಒಟ್ಟು ಆಡಿಟಿಂದ ಏನನ್ನು ನಿರೀಕ್ಷೆ ಪಡ್ತೀವಿ ಅಂತಾದರೆ, ನಮಗೆ ಪ್ರತಿದಿನ ಮೊಟ್ಟೆ, ಚಿಕ್ಕಿ, ಬಾಳೆಹಣ್ಣಿನ ಕನ್ಸಂಪ್ಷನ್ ಬೇಕಾಗತ್ತೆ. ಸೊ ಒಂದು ದಾಖಲಾತಿ ಇರುತ್ತೆ, ಪ್ರತಿದಿನ ನಮಗೆ ಮೊಟ್ಟೆ ಎಷ್ಟು ಸೇವಿಸ್ತಾರೆ, ಚಿಕ್ಕಿ ಎಷ್ಟು ಸೇವಿಸ್ತಾರೆ, ಬಾಳೆಹಣ್ಣು ಎಷ್ಟು ಸೇವಿಸ್ತಾರೆ ಅಂತಕ್ಕಂಥ ಒಂದು ಒಟ್ಟು ಕನ್ಸಂಪ್ಷನ್ ರಿಪೋರ್ಟ್ ನಮಗೆ ಡೈಲಿ ಬೇಸಿಸಲ್ಲಿ ಬೇಕಾಗುವಂಥದ್ದು. ಸೊ ಅದನ್ನು ನಮ್ಮ ಆಡಿಟರ್ ಕಡೆಯಿಂದ ಬಂದಾಗ ಅವರು ಅದನ್ನು ನೋಡ್ತಾರೆ ಅಂತಕ್ಕಂಥದ್ದು. ಮತ್ತು ಮೊಟ್ಟೆ, ಚಿಕ್ಕಿ ಅಥವಾ ಬಾಳೆಹಣ್ಣುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಖರೀದಿಸಲಾಗಿದೆಯೇ ಇಲ್ವೇ ಅನ್ನತಕ್ಕಂಥ ಅಂಶ ಇಟ್ಟುಕೊಂಡು ಕೂಡ ನೋಡಲಾಗುತ್ತೆ. ಯಾಕೆಂದರೆ ಮಾರ್ಕೆಟ್ ರೇಟಲ್ಲಿ ಇರತಕ್ಕಂಥ ಒಂದು ದರ ಮತ್ತು ಪ್ರೊಕ್ಯೂರ್ಮೆಂಟ್ ಕಮಿಟಿ ಏನು ಖರೀದಿ ಮಾಡಿದೆಯೋ ಯಾವುದಕ್ಕಾದ್ರೂ ಸಾಮ್ಯತೆಗಳು ಮತ್ತು ಡಿಫರೆನ್ಸ್ಗಳಿದೆಯಾ ಅನ್ನೋಂಥ ಹಿನ್ನೆಲೆ ಇಟ್ಟುಕೊಂಡು ಇದನ್ನು ನಾವು ನೋಡುವಂಥದ್ದು. ಆನಂತರ ಮಕ್ಕಳಿಗೆ ನೀಡುವಂಥ ಮೊಟ್ಟೆ ಇದೆ ಅಲ್ವಾ, ಅದು ಬಹಳ ಗುಣಮಟ್ಟದ ಮೊಟ್ಟೆ ಆಗಿರಬೇಕು. ಯಾವುದೇ ಕಾರಣಕ್ಕೆ ಕೊಳೆತು ಹೋದಂಥ, ಹಾಳಾಗಿರತಕ್ಕಂಥ ಅಥವಾ ನಾನಾಗಲೇ ಹೇಳಿದಾಗೆ ಒಂದು ಫ್ಲೋಟಿಂಗ್ ನೀರಲ್ಲಿ ಹಾಕುವಾಗ ತಳಭಾಗದಿಂದ ಬಿಟ್ಟು ಮೇಲ್ಭಾಗದಲ್ಲಿ ತೀರತಕ್ಕಂಥ ಮೊಟ್ಟೆಯನ್ನು ಸೇವನೆಗೆ ಕೊಡುವಂಥದ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಅದನ್ನು ನಾವು ಖಂಡಿತವಾಗಿ ಅವಾಯ್ಡ್ ಮಾಡ್ತೀವಿ. ಅಂಥ ಪ್ರಶ್ನೆಗಳನ್ನು ಕೂಡ ನಮ್ಮ ಆಡಿಟರ್ ಬಂದಾಗ ಕೇಳುವಂಥದ್ದು. ಆನಂತರ ಈಗಾಗಲೇ ನಮ್ಮ ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ಇರತಕ್ಕಂಥ ಸುತ್ತೋಲೆಗಳಲ್ಲಿ ಭಾಳ ಸ್ಪಷ್ಟವಾಗಿ ಏನೆಲ್ಲ ಮಾರ್ಗಸೂಚಿಗಳನ್ನು ಹೇಳಬೇಕಾಗುತ್ತೋ ಅಥವಾ ಖರೀದಿ ಮಾಡುವಾಗ KTPP ನಿಯಮಗಳು ಏನನ್ನ 2023 ನಿಯಮ ಇರ್ಬೋದು, 1999 ನಿಯಮ ಇರ್ಬೋದು, ಏನೆಲ್ಲ ಅನುಸರಿಸಬೇಕು ಅದೇ ಪ್ರಕಾರವಾಗಿ ಶಾಲೆಗಳಲ್ಲಿ ಇವತ್ತು ನಮ್ಮ ಮೊಟ್ಟೆಗಳನ್ನು ವಿತರಣೆ ಆಗ್ತಿದೆಯಾ ಇಲ್ವಾ ಅಂತಕ್ಕಂಥ ಕೂಡ ನಮ್ಮ ಆಡಿಟ್ ಪ್ರಾಸೆಸ್ಸಲ್ಲಿ ನಾವು ನೋಡ್ತೀವಿ ಅಂತಕ್ಕಂಥ ಒಂದು ಭಾಗ ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಆನಂತರ ಮೊಟ್ಟೆಯ ಒಟ್ಟು ಮ್ಯಾಪಿಂಗ್ ಮಾಡ್ತಕ್ಕಂಥದ್ದು. ಸೊ ಅಂದರೆ ವೆಂಡರ್ ಜೊತೆ ನಾವು ಮಾತಾಡುವಾಗ ಯಾವ ರೀತಿ ಆಗಿದೆ, ಯಾವ ರೀತಿ ಒಪ್ಪಂದ ಆಗಿದೆ, ಯಾವ ರೀತಿ ಒಪ್ಪಂದ ಪ್ರಕ್ರಿಯೆಯನ್ನು ಪಾಲನೆ ಮಾಡಿಕೊಂಡಿದ್ದಾರೆ, ಅಥವಾ ಸರಿಯಾದಂಥ ಇನ್ವಾಯ್ಸ್ಗಳನ್ನ ಬಿಲ್ಗಳನ್ನು ಅವರು ಕೊಟ್ಟಿದ್ದಾರೆ ಇಲ್ವೇ, ಅಥವಾ ಕೊಡದೇ ಇದ್ದರೆ ಅಲ್ಲಿರತಕ್ಕಂಥ ಇನ್ವಾಯ್ಸ್ಗೂ ಕನ್ಸಂಪ್ಷನ್ ರಿಪೋರ್ಟ್ಗೆ ಏನಾದರೂ ವ್ಯತ್ಯಾಸಗಳು ಬಂದಿದ್ದೇವೆ ಇಲ್ವೇ ಅನ್ನತಕ್ಕಂಥನ್ನು ಕೂಡ ನಾವು ನೋಡಬೇಕಾಗತ್ತೆ. ಸೊ ಹಾಗಾಗಿ ಶಾಲಾ ಹಂತದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಇನ್ವಾಯ್ಸ್ಗಳು ಏನನ್ನು ಪಡ್ಕೊಂಡಿರ್ತೀರೋ ಆದಷ್ಟು GST ಇನ್ವಾಯ್ಸ್ಗಳನ್ನು ತಗೊಂಡು ಅದನ್ನು ಮೇಂಟೈನ್ ಮಾಡುವಂಥದ್ದು. ಒಂದು ವೇಳೆ ಅದು ಸಿಗದೇ ಹೋದ ಪಕ್ಷದಲ್ಲಿ ಕೂಡ ಸೊ ಸರಿಯಾದಂಥ ಇನ್ವಾಯ್ಸನ್ನು ಅಥವಾ ಬಿಲ್ಗಳನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು, ಮತ್ತೊಬ್ಬ ಆಥರೈಸ್ಡ್ ಆದಂಥ ವೆಂಡರ್ ಜೊತೆ ಅದನ್ನು ಹೆಚ್ಚು ಒಪ್ಪಂದಗಳನ್ನು ಮಾಡುವಂಥ ಕೂಡ
ಈ ಮೊಟ್ಟೆಯ ಮ್ಯಾಪಿಂಗ್ ಬಗ್ಗೆ ಬರುವಂಥದ್ದು. ಸೊ ಅನಂತರ ಯಾವ ದರದಲ್ಲಿ ಖರೀದಿಸಿದ್ದಾರೆ, ಹೇಗೆ ಖರೀದಿ ಮಾಡ್ತಾರೆ ಅಂತಕ್ಕಂಥದ್ದು. ಅಂದರೆ ಹಣವನ್ನು ಪೇಮೆಂಟ್ ಕೊಡುವಾಗ ಅದು ಚೆಕ್ ಮುಖಾಂತರ ಕೊಟ್ಟಿದ್ದಾರೆಯೋ ಅಥವಾ ನಗದು ಕ್ಯಾಶಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥ ಬಹಳ ಕ್ಲಿಯರಾಗಿ ನಮ್ಮ ಆಡಿಟಿಂಗ್ ಪ್ರಾಸೆಸ್ಸಲ್ಲಿ ನಾವು ಅದನ್ನು ನೋಡುವಂಥದ್ದು ಕೂಡ ಭಾಳ ಇಂಪಾರ್ಟೆಂಟ್ ಇದೆ ಅಂತವಂಥದ್ದು. ಆನಂತರ ಮಾರ್ಗಸೂಚಿಗಳು ಮತ್ತು ವರದಿ ಮಾಡುವ ನಮೂನೆಗಳನ್ನು ಸರಿಯಾದ ರೀತಿಯಲ್ಲಿ ಅನುಕರಣೆ ಮಾಡಿದಾರೋ ಅನುಸರಿಸಿದ್ದಾರೆ ಅನ್ನುವಂಥದ್ದು. ಯಾಕೆಂದರೆ ಸರ್ಕಾರ ಜಿಲ್ಲಾ ಮಟ್ಟಕ್ಕಿರ್ಬೋದು, ತಾಲೂಕು ಮಟ್ಟಕ್ಕಿರ್ಬೋದು, ಅದೊಂದು ಶಾಲಾ ಹಂತಕ್ಕಿರ್ಬೋದು ಸಂಬಂಧಪಟ್ಟಂತೆ ಕೆಲವೊಂದು ವರದಿಗಳನ್ನು ನಾವು ಏನೆಲ್ಲ ಹೇಳ್ತೀವಿ, ನೆಕ್ಸ್ಟ್ ಅವಧಿಗಳಲ್ಲಿ ನಾವು ಅದನ್ನು ಮಾತಾಡ್ತೀವಿ, ಆ ವರದಿಗಳನ್ನು ಯಥಾವತ್ತಾಗಿ ಅನುಪಾಲನೆ ಮಾಡಲಾಗ್ತಿದೆಯೇ, ಅನುಸರಿಸಲಾಗ್ತಿದೆಯೇ ಅಂತಕ್ಕಂಥನೂ ಕೂಡ ನಾವು ನೋಡ್ತೀವಿ. ಮತ್ತು ಶಾಲಾ ಹಂತದಲ್ಲಿ ದಿನವಹಿ ಒಂದು ರಿಪೋರ್ಟ್ ಇರುತ್ತೆ, ಆನಂತರ ವಾರಕ್ಕೆ ಸಂಬಂಧಪಟ್ಟ ಸಾಪ್ತಾಹಿಕ ಇರುತ್ತೆ, ಆನಂತರ ಮಾಸಿಕವಾಗಿ ಮಂತ್ ಎಂಡಿಗೆ ಬಂದಾಗ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅಥವಾ ಉಪಯೋಗಿತಾ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕಾಗತ್ತೆ. ಸೊ ಅದನ್ನು ಕೂಡ ಅವರು ಸರಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಕ್ಕಂಥ ಶಾಲಾ ತಪಾಸಣಾ ಪ್ರಕ್ರಿಯೆ, ಒಟ್ಟು ಆಡಿಟ್ ಪ್ರಕ್ರಿಯೆಯಲ್ಲಿ ನಾವು ಅದನ್ನು ನೋಡುವಂಥ ಒಂದು ಸಾಧ್ಯತೆಗಳಿದೆ ಅನ್ನೋದಂತ ತಮ್ಮ ಮುಂದೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತನಕ ಶಾಲಾ ಪ್ರಕ್ರಿಯೆ, ಆಡಿಟ್ ಪ್ರಕ್ರಿಯೆ ಮತ್ತು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ಒಂದು ಬಹಳ ಸಂಕ್ಷಿಪ್ತವಾಗಿ ನನಗೆ ಹೇಳೋಕ್ಕೆ ಸಾಧ್ಯ ಆಗಿದೆ. ನಮಗಿಲ್ಲಿ ಸರ್ಕಾರದ ಮಾನ್ಯ ಆಯುಕ್ತರ ಸರ್ಕಾರದ ಸುತ್ತೋಲೆಯಲ್ಲಿ ಬಹಳ ವಿಸ್ತೃತವಾದಂಥ SOPಯ ಎಲ್ಲ ಆಯಾಮಗಳನ್ನು ಕೂಡ ನಾವು ಹೇಳುವಂತೆ ಅಥವಾ ಸರ್ಕ್ಯುಲರ್ ಮುಂದೆ ಬರುತ್ತೆ. ಅದನ್ನು ದಯವಿಟ್ಟು ಶಾಲೆಗಳು ಅನುಪಾಲನೆ ಮಾಡ್ಕೊಳ್ಬೋದು. ಧನ್ಯವಾದ.